ಇವತ್ತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ವಿಧಾನಸಭೆಯಲ್ಲಿ ಹೇಳಿದ್ರಿ ಈ ವಾರದಲ್ಲಿ 2,000 ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂದರೆ, ಬಿಡುಗಡೆ ಮಾಡಿದ್ರೆ ನಿಮ್ಮ ಯೋಗ್ಯತೆಗೆ ಅಷ್ಟು ನಾಚಿಕೆ ಆಗಲ್ವ ನಿಮಗೆ? ಶಾಲೆಗಳಲ್ಲಿ ಶೌಚಾಲಯ ಕ್ಲೀನ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಒಂದೊಂದು ಶಾಲೆ ಒಬ್ಬೊಬ್ಬ ನೌಕರನ ನೇಮಕ ಮಾಡಬೇಕಾದ್ರೆ ವರ್ಷಕ್ಕೆ ಸುಮಾರು 2ರಿಂದ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನೀವೆಷ್ಟು ಕೊಡ್ತಾ ಇದ್ದೀರಾ? 15,000 20,000 ರೂಪಾಯಿ. ಯಾರು ಬರ್ತಾರೆ 15,000ಕ್ಕೆ? 1,000 ರೂಪಾಯಿ ಯಾರನ್ನ ಬರ್ತದ? ಮಿನಿಮಮ್ ವೇಜೇ 18,000 ರೂಪಾಯಿ ಇದೆ. ಅದಕ್ಕೆ ಶಾಲಾ ಮಕ್ಕಳ ಕೈಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನಾಚಿಕೆ ಆಗಲ್ವ ನಿಮಗೆ? ಒಂದಾದ ಮೇಲೆ ಒಂದು ಈ ಥರ ಘಟನೆಗಳು ಬರ್ತಾ ಇದೆ, ನಾಚಿಕೆ ಆಗಲ್ವ? ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನು ಬೆತ್ತಲೆಗೊಳಿಸಿದ್ರು, ನಿಮಗೆ ನಾಚಿಕೆ ಆಗಿಲ್ವ ನಿಮಗೆ? ಮತ್ತು ಪಾಟೀಲ್ ಅವರು ಗುಲ್ಬರ್ಗ ಶಾಸಕರು ಧೈರ್ಯವಾಗಿ ಹೇಳಿದ್ದಾರೆ, ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲು ಹಾಕಿಲ್ಲ ಅಂತ. ನಾನು ಹೇಳ್ತೀನಿ, 7 ಕೋಟಿ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕಿದಂಥ ಕಾಂಗ್ರೆಸ್ಸು ಒಂದು ಅಭಿವೃದ್ಧಿ ಕಲ್ಲನ್ನು ಇವತ್ತು ಹಾಕಲ್ಲ, ಇನ್ನೊಂದು ವರ್ಷ ಹೋದ್ರೂ ಹಾಕಲ್ಲ. ಇವ್ರ ಹತ್ರ ಹಣ ಇಲ್ಲ, ಪಾಪರಾಗಿ ಪೇಪರ್ ಓದ್ತಾ ಇದ್ದಾರೆ. ನಾನೇ ಅಸೆಂಬ್ಲಿಯಲ್ಲೇ ಹೇಳಿದೆ ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ, ರೆಸ್ಪಾಂಡ್ ಮಾಡಿದ್ರು ಅವರು. ಬರೋಕ್ಕೆ ನಾನು ಹೇಳಿದೆ ರೈತರಿಗೆ 20 ಎಕರೆಗೆ 25,000 ಕೊಡಿ ಅಂದ್ರಿ, ಕೊಟ್ರ? ರೈತರ ಸಾಲ ಮನ್ನಾ ಮಾಡು ಅಂತ ಹೇಳಿದ್ರಿ, ಮಾಡಿದ್ರ ನೀವು? ಅದು ಬಿಟ್ಬಿಟ್ಟು ಇವೆಲ್ಲವನ್ನು ಮರೆಮಾಚೋದಕ್ಕೋಸ್ಕರ ಜನ ಇವತ್ತು ರಸ್ತೆಗಳಲ್ಲಿ ಕಾಂಗ್ರೆಸ್ ಬಗ್ಗೆ ತೂಚಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಬಗ್ಗೆ. ಇದನ್ನು ಮರೆಮಾಚೋಕ್ಕೋಸ್ಕರ ಅವರು ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚಿ, ಹಿಂದೆ ಹೇಗೆ ವೀರಶೈವ ಲಿಂಗಾಯತರಿಗೆ ಬೆಂಕಿ ಹಚ್ಚಿ ಕೈ ಸುಟ್ಕೊಂಡ್ರು, ಈಗ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚಿ ಅದೇ ರೀತಿ ಕೈ ಸುಟ್ಕೊತಾರೆ. ನನಗನ್ಸ್ತತೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚಕ್ಕೆ ಯಾರಾದ್ರೂ ಒಬ್ಬ ಸಮರ್ಥ ಕಾಂಗ್ರೆಸ್ ನಾಯಕ ಇದ್ದರೆ ಅದು ಸಿದ್ದರಾಮಯ್ಯನವರು. ಜಾತಿಗಳಿಗೆ ಬೆಂಕಿ ಹಚ್ಚೋದು, ಧರ್ಮಗಳಿಗೆ ಬೆಂಕಿ ಹಚ್ಚೋದು, ಇವೆಲ್ಲ ಮಾಡೋಕ್ಕೆ ಸಿದ್ದರಾಮಯ್ಯನವರೊಬ್ಬರು ನನಗನ್ಸ್ತತೆ ಬೆಂಕಿ ಹಚ್ಚೋ ವೀರ ಅಂತ ನನಗನ್ಸ್ತದೆ.